ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ CJPಯಲ್ಲಿ ಇಲ್ಲ ಜಂಜಿಯಲ್ಲಿ ಈ ಎರಡು ಮೂಮೆಂಟುಗಳು ಅದು ಎರಡುಗಳು ಒಂದೇನ್ರಿ. ಅದರಲ್ಲಿ ಸೈದ್ಧಾಂತಿಕ ಭಿನ್ನದ ಮತ್ತು ಬೇರೆ. ಒಂದು ಕಡೆ ಗಾಂಧಿ ಮತ್ತು ಅಂಬೇಡ್ಕರ್ ಅವರ ಅಹಿಂಸಾ ಮಾರ್ಗ ಇದ್ದರೆ, ಇನ್ನೊಂದು ಕಡೆ ಹಿಂಸೆಗೂ ಅವಕಾಶ ಇದೆ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಈ ಎರಡೂ ಸಂಘಟನೆಗಳು ಇವತ್ತು ಒಂದಿದ್ದಂಗೆ ಕಾಣ್ತಾ ಇದ್ದಾವೆ, ಎರಡು ಪ್ರವಾಹಗಳು. ಆದರೆ ಇವೆರಡರಲ್ಲಿ ಇರೋರು ಯಾರಪ್ಪ ಅಂತಂದ್ರೆ 14ರಿಂದ 29 ವರ್ಷಗಳ ಒಳಗಿನ ಯುವಕರು. ನಿನ್ನೆ ನಡೆದ ಪ್ರಯಾಗ್ರಾಜ್ ನಡೆದ ದೊಡ್ಡ ಬೃಹತ್ ಸಭೆಯಲ್ಲಿ ನೋಡಿರ್ಬೋದು ಈಗಾಗಲೇ. ಅದು ರಾಹುಲ್ ಗಾಂಧಿಯವರು ಮಾತಾಡೋದನ್ನು, ರಾಹುಲ್ ಗಾಂಧಿಯವರು ಜಂಜಿಗಳ ಪರವಾಗಿ, CJP ಪರವಾಗಿ, ಮುಖ್ಯವಾಗಿ ಯುವಕರಿಗೆ ಇಲ್ಲಿ ಯಾವ ರೀತಿಯಾಗಿ ಉದ್ಯೋಗಗಳು ಹೋಗ್ತಾ ಇದ್ದಾವೆ ಮತ್ತು ಉದ್ಯೋಗ ಸೃಷ್ಟಿ ಯಾಕೆ ಆಗ್ತಾ ಇಲ್ಲ, ಇವತ್ತಿನ ಯುವಕರಿಗೆ ದಾರಿ ತಪ್ಪಿಸೋ ಕೆಲಸ ಯಾವ ರೀತಿ ನಡೆದ ಅನ್ನುವ ನೆಲೆಗಟ್ಟಿನ ಅನೇಕ ವಿಷಯಗಳ ಬಗ್ಗೆ ಮಾತಾಡಿದರು. ಹಿಂದೂ ಮುಸ್ಲಿಂ ಮಾಡೋದಾಗಿರ್ಬೋದು, ಜಾತಿ ನೆಲೆಗಟ್ಟಿನಲ್ಲಿ ವಿರೋಧ ಮಾಡಿಸುವಂಥದ್ದಾಗಿರ್ಬೋದು, ಸಮುದಾಯಗಳ ಮಧ್ಯದಲ್ಲಿ ತಿಕ್ಕಾಟ ಮಾಡಿಸುವಂಥದ್ದಾಗಿರ್ಬೋದು, ಎಲ್ಲನೂ ವ್ಯವಸ್ಥೆ ಹೋಗ್ತಾಯಿತ್ತು. ಅದಕ್ಕಿಂತ ಮುಖ್ಯವಾಗಿ ಅವ್ರ ಮೇನ್ ಟಾರ್ಗೆಟ್ ಇದ್ದಿದ್ದು ಒಂದು ಅರ್ಥವ್ಯವಸ್ಥೆ ಮೇಲೆ, ಎರಡನೇದು ರಾಜಕೀಯ ವ್ಯವಸ್ಥೆ ಮೇಲೆ, ಮೂರನೇದು ಸಾಮಾಜಿಕ ವ್ಯವಸ್ಥೆ ಮೇಲೆ. ಯಾರಿದು ಸಾಮಾಜಿಕ ವ್ಯವಸ್ಥೆ ಅಂದ್ರೇನು, ಅರ್ಥವ್ಯವಸ್ಥೆ ಅಂದ್ರೇನು, ರಾಜಕೀಯ ವ್ಯವಸ್ಥೆ ಅಂದ್ರೇನು? ಮೊದಲನೇದಾಗಿ ಅರ್ಥವ್ಯವಸ್ಥೆ ಅಂತ ಬಂದಾಗ ಸಹಜವಾಗಿ ಈ ದೇಶ ಕೇವಲ ಕಾರ್ಪೊರೇಟ್ಗಳಿಗೆ ಅನುಕೂಲ ಮಾಡಿಕೊಡುವಂಥ ಅರ್ಥವ್ಯವಸ್ಥೆ ಇವತ್ತಾಗಿದೆ. ಅದಕ್ಕೆ ಉದಾಹರಣೆ ಅದಾನಿ, ಅಂಬಾನಿ ಅವ್ರ ಫೋಟೋಗಳನ್ನು ಹಾಕಿ ತೋರಿಸ್ತಾರೆ. ಅದನ್ನು ಇವತ್ತು ಇಡೀ ದೇಶದ ಅರ್ಥವ್ಯವಸ್ಥೆ ಇವ್ರ ಕೈಯಲ್ಲಿ ಸಿಕ್ಕಾಕೊಂಡದ. ಇವ್ರು ಹೇಗೆ ಹೇಳ್ತಾರೋ ಹಾಗೆ ಇವರ ರಾಜಕೀಯ ಫಂಡ್ ಮಾಡೋದ್ರಿಂದಾಗೆ, ರಾಜಕೀಯಕ್ಕೆ ದುಡ್ಡು ಕೊಡೋದ್ರಿಂದಾಗೆ ಇಡೀ ಅರ್ಥವ್ಯವಸ್ಥೆ ಇವತ್ತು ಇಂಬ್ಯಾಲೆನ್ಸ್ ಆಗಿದೆ. ಒಂದು ಕಡೆ ಶ್ರೀಮಂತರು, ಕ್ರೋನಿ ಕ್ಯಾಪಿಟಲಿಸ್ಟ್ಸ್, ಇನ್ನೊಂದು ಕಡೆ ಅತ್ಯಂತ ಬಡವರು ಬೆಳೀತಾ ಇದ್ದಾರೆ. ಇನ್ನು ರಾಜಕೀಯ ವ್ಯವಸ್ಥೆಯಲ್ಲಿ ಮೋದಿ ಶಾರು ಇರೋದ್ರಿಂದಾಗಿ ಇನ್ನುಳಿದ ಯಾವ ಇನ್ಸ್ಟಿಟ್ಯೂಟ್ಗಳು ಇಲ್ಲೇ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಇವರ ರಾಜಕೀಯ ವ್ಯವಹಾರಗಳಿಗೆ, ರಾಜಕೀಯ ವ್ಯವಸ್ಥೆಗೆ ಫಂಡಿಂಗ್ ಮಾಡುವಂಥವ್ರು ಕಾರ್ಪೊರೇಟ್ಗಳು. ಅದೇ ಕಾಲಕ್ಕೆ ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ಈ ನಮ್ಮ ಯುವಜನರಿಗೆ ತಮ್ಮ ಸತ್ಯ ಅಂತ ಹೇಳುವಂಥ ಇನ್ನೊಂದು ಮೋಹನ್ ಭಾಗವತರ RSS. ಈ ಮೂರು ಜನ ಕೂಡ ಇಡೀ ದೇಶದ ಅರ್ಥವ್ಯವಸ್ಥೆ ನಮ್ಮ ಕೈಯಲ್ಲಿ, ಇಡೀ ದೇಶದ ವ್ಯವಸ್ಥೆಯನ್ನು, ಇಡೀ ದೇಶದ ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ ವ್ಯವಸ್ಥೆಯನ್ನು ತಮ್ಮ ಕಪಿ ಮುಷ್ಟಿಟ್ಟುಕೊಂಡಿದ್ದಾರೆ. ಹೀಗಾಗಿ ಇಲ್ಲಿ ಉದ್ಯೋಗ ಸೃಷ್ಟಿಗಳಾಗ್ತಾ ಇಲ್ಲ. ಅದೇ ಕಾಲಕ್ಕೆ ಅಲ್ಲಿ ವಿದ್ಯಾರ್ಥಿ ಜೊತೆಗೆ ಮಾತಾಡಿದರು. ನಿನ್ನ ನೋಡ್ರಿ, ಪ್ರಯಾಗ್ರಾಜ್ದಲ್ಲಿ, ಇಟ್ ಮೀನ್ಸ್ ಅಲಹಾಬಾದ್ನಲ್ಲಿ ನಡೆದಂಥ ದೊಡ್ಡ ಬೃಹತ್ ಫಂಕ್ಷನ್ದಲ್ಲೇ, ಈಗ ಅಲ್ಲಿ ಕೋಟಾದೆಲ್ಲ ಆಯಿತು, ಅದಂದ್ರೆ ಮತ್ತೊಂದು ಕಡೆ ಆಯಿತು, ನಮ್ಮ ಡೆಹ್ರಾಡೂನ್ದೆಲ್ಲ ಇಲ್ಲ ನಡೆದಂಥ ಒಂದು ದೊಡ್ಡ ಸಮ್ಮೇಳನದಲ್ಲಿ ಸಾವಿರಾರು, ನೂರಾರಲ್ಲ, ಲಕ್ಷಾವಧಿ ಜನ ಬರ್ತಾಯಿದ್ರು ಅಲ್ಲಿ ಯುವಕರು ಅನ್ನುವಂಥದ್ದು. ಈ ಯುವಕರ ಪ್ರವಾಹ ಜಂಜಿಗಳೆಲ್ಲ ಇವರು ಇದರಿಂದವರು ಇವತ್ತು ರಾಹುಲ್ ಅವರು ಹೀರೋ ಆಗಿಬಿಟ್ಟಿದ್ದಾನೆ ಇವತ್ತು ಅಂತ ಅವತ್ತು ನಿನ್ನೆಲ್ಲಂಥ ಫಂಕ್ಷನ್ದಲ್ಲಿ ಕಂಡು ಬಂದಂಥ ವಿಷಯ ಆಗಿದೆ. ಯಾಕಂದರೆ ಇವ್ರಿಗೆಲ್ಲರಿಗೂ ಇವತ್ತು ಬದಲಾವಣೆ ಬೇಕಾಗಿದೆ, ಉದ್ಯೋಗ ಬೇಕಾಗಿದೆ, ಶಿಕ್ಷಣ ಬೇಕಾಗಿದೆ. ಎಲ್ಲ ಯುವಕರಿಗೆ ಕಲಿದವ್ರಿಗೆ ಉದ್ಯೋಗ ಇಲ್ಲ, ಕಲಿಬೇಕಂದ್ರೆ ವ್ಯವಸ್ಥೆ ಇಲ್ಲ. ಎಲ್ಲನೂ ದುಡ್ಡು ಸಿಕ್ಕಾಪಟ್ಟೆ ಕೊಟ್ಟು ಖರ್ಚು ಮಾಡಿ ಕಲಿಬೇಕು, ಕರೆದ ಮೇಲೆ ನೌಕರಿ ಇಲ್ಲ ಅನ್ನುವಂಥ ವಿಷಯವನ್ನು ಚರ್ಚೆ ಮಾಡಿದರು. ನೀವು ಗೊತ್ತದ ಈಗಾಗಲೇ ಕೋಟಾದಲ್ಲಾಗಿರ್ಬೋದು, ಡೆಹ್ರಾಡೂನ್ದಲ್ಲಾಗಿರ್ಬೋದು, ಇನ್ನೊಂದು ಕಡೆ ನಡೆದಂಥ ಫಂಕ್ಷನ್ಗಳಲ್ಲಿ ಒಂದು ಹೊಸ ಪದ್ಧತಿಯನ್ನೇ ಈಗಾಗಲೇ ರಾಹುಲ್ ಗಾಂಧಿ ಹಾಕ್ಕೊಂಡಿದ್ದಾರೆ. ಗೊತ್ತದೆ ನಿಮಗೆ. ವಿದ್ಯಾರ್ಥಿಗಳಲ್ಲಿ ಯಾರು ಒಳಗಾಗಿದ್ದಾರೋ ಅಂಥ ವಿದ್ಯಾರ್ಥಿಗಳನ್ನ ಕರೆದು ಅವ್ರನ್ನ ಸ್ಟೇಜ್ ಮೇಲೆ ಮಾತಾಡಿಸುವಂಥದ್ದು. ಅಲ್ಲಿ ಪೇಪರ್ ಲೀಕ್ ಯಾವ ರೀತಿ ಆಗಿದೆ, ಎಕ್ಸಾಮ್ಗಳ ಈಗಾಗಲೇ ಈ ಚರ್ಚೆ ನಡೆದ ಇಡೀ ದೇಶ ತುಂಬ. ಆ ವಿದ್ಯಾರ್ಥಿಗಳಿಂದ ಹೇಳಸಕ್ಕೆ ಹಚ್ಚಿದಂಥ ಉತ್ತರ ಪ್ರದೇಶ ಮತ್ತು ಬಿಹಾರ ಎರಡು ಕಡೆಯಲ್ಲಿ ವಿದ್ಯಾರ್ಥಿಗಳು ಬಂದುಬಿಟ್ಟಿದ್ರು. ಬಿಹಾರದಿಂದಲೂ ವಿದ್ಯಾರ್ಥಿಗಳು ಬಂದಿದ್ದರು, ಅದೇ ಕಾಲಕ್ಕೆ ಉತ್ತರ ಪ್ರದೇಶದಿಂದಲೂ ವಿದ್ಯಾರ್ಥಿಗಳು ಕೂಡಿದ್ರಲ್ಲೇ. ಹೀಗಾಗಿ ಇಡೀ ಆ ಪ್ರಯಾಗ್ರಾಜ್ ತುಂಬ ಒಂದೇ ಚರ್ಚೆ. ರಾಹುಲ್ ಗಾಂಧಿ ಅವರ ಈ ವಿದ್ಯಾರ್ಥಿಗಳ ಧ್ವನಿ, ವಿದ್ಯಾರ್ಥಿಗಳ ಗೂಂಜ್, ಅವ್ರ ಧ್ವನಿಯನ್ನು, ಅವರ ಒಂದು ನೋವನ್ನು ಜನಕ್ಕೆ ತಿಳಿಸೋದು, ತಿಳ್ಕೊಳ್ಳೋಂಥ ಕೆಲಸವನ್ನು ವಿದ್ಯಾರ್ಥಿಗಳ ಮಧ್ಯದಲ್ಲಿ ಹೋಗಿ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಇಡೀ ಪ್ರಯಾಗ್ರಾಜ್ ತುಂಬ ಒಂದೇ
ಒಂದೇ ಈವನ್ ರೋಡ್ಗಳ ಮೇಲೆ ಸಹ ಜನ, ಅಲ್ಲಲ್ಲಿ ಜನ, ರಾಹುಲ್ ಗಾಂಧಿ ಈ ವಿದ್ಯಾರ್ಥಿಗಳನ್ನ, ಈ ಜನಜೀಗಳನ್ನು ಯಾರೂ ಬಸ್ಗಳಲ್ಲೋ ಮತ್ತಲ್ಲೂ ತಂದು ಬಿಟ್ಟಿದ್ದಲ್ಲ. ಯಾಕಂದ್ರೆ ಆ KP ಮೈದಾನ ಅಂತ ಬರ್ತದೆ, ಆ ಮೈದಾನಕ್ಕೆ ಮೊದಲು ಪರ್ಮಿಷನ್ ಕೊಡೋದಿಲ್ಲ ಇಲ್ಲಿ ಗೌರ್ಮೆಂಟ, ಯೋಗಿ ಸರ್ಕಾರ. ನಂತರದಲ್ಲಿ ಪರ್ಮಿಷನ್ ಕೊಡ್ತದೆ. ಅದೇ ಕಾಲಕ್ಕೆ ಅಲ್ಲಿಯ ಈ ಗಟರ ನೀರಾಗಲಿ ಮತ್ತು ಅದರ ಆ ಗ್ರೌಂಡ್ ಹರಿಸಿ ಇಡೀ ಗ್ರೌಂಡ್ ನಿಲ್ಲಿಗೆ ಬಾರದಂಗೆ ಮಾಡೋ ಪ್ರಯತ್ನ ಮಾಡಿದೆ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿಗರು. ಅಷ್ಟಿದ್ದು ಸಾವಿರಾರು ಜನ, ದೊಡ್ಡ ಒಂದು ಹೊಳಿ ಅಥವಾ ನದಿ ಅಥವಾ ಪ್ರವಾಹ ಬಂದಾಗ ಬಂದಿತ್ತು ಜನ, ವಿದ್ಯಾರ್ಥಿ ಜನ. ಅವ್ರಿಗೆಲ್ಲರಿಗೂ ಅನ್ಯಾಯ ಆಗಿದೆ. ಇವತ್ತು ಉದ್ಯೋಗ ಬೇಕಾಗಿದೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ, ಪ್ರತಿಯೊಬ್ಬ ಯುವಕರಿಗೆ ಬದುಕಬೇಕಾಗಿದೆ. ಆ ಬದುಕು ಇಲ್ಲಿಲ್ಲ ಅನ್ನುವಂಥದ್ದು ಅತ್ಯಂತ ಏನಪ್ಪ ಅಂತಂದ್ರೆ ನೋವಿನದೇ ಜನ ವ್ಯಕ್ತಪಡಿಸ್ತಾ ಇವರೆಲ್ಲರೂ ನಿಧಾನಕ್ಕೆ ಮೋದಿಯಿಂದ ಶಿಫ್ಟ್ ಆಗ್ತಾ ಇದ್ದಾರೆ ರಾಹುಲ್ ಅವ್ರಿಗೆ. ಇದು ಸಹಿತ ದೊಡ್ಡ ಚಿಂತೆಯ ವಿಷಯ ಆಗಿದೆ ನಮ್ಮ ಮೋದಿಯವರಿಗೆ ಮತ್ತು ಶಾರ್ ಅವರಿಗೆ ಸಹಿತದ. ಮತ್ತು ಅವರು ಮೂರು ಟಾರ್ಗೆಟ್ ಮಾಡ್ತಾ ಇರೋದು ರಾಹುಲ್ ಗಾಂಧಿ ಅವ್ರು ಯಾರನ್ನ, ಮೊದಲನೇದಾಗಿ ಅದಾನಿ, ಎರಡನೇದಾಗಿ ಮೋದಿ ಶಾ, ಮೂರನೇದಾಗೆ ಇದ್ರದ್ದೆಲ್ಲ ಬೇರೆ ಯಾರಪ್ಪ ಅಂತಂದ್ರೆ RSS ಮೋಹನ್ ಭಾಗವತನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹೀಗಾಗಿ RSS ಆಗಿರ್ಬೋದು, BJP ಆಗಿರ್ಬೋದು, ನಿಧಾನಕ್ಕೆ ಈ ಯುವಕರಿಂದ ದೂರ ಸಲ್ಲಿಗತ್ತದ ಅನ್ನೋಂಥ ಸಂಶಯ ಮೂಡುವಷ್ಟಲ್ಲ. ಇಡೀ ದೇಶದ ತುಂಬ ಈ ಜಂಜಿ ಮತ್ತು CJP ಬೆಳೆಯೋದನ್ನು, ಅದು ರ್ಯಾಪಿಡ್ ಗಡಿಬಿಡಿ ಜೋರಾಗಿ ಬೆಳೆದನ್ನು ನೋಡಿದಾಗ ಸಹಜವಾಗಿ ಈ ಎಲ್ಲ ಯುವಕರು BJPಯಿಂದ ಮತ್ತು ಮೋದಿಯವರಿಂದ ಮತ್ತು ಅದೇ ಕಾಲಕ್ಕೆ ನಮ್ಮ ಮೋಹನ್ ಭಾಗವತನ ದೂರ ಹೋಗ್ತಾ ಇದ್ದಾರೆ ಅನ್ನೋಂಥ ಮಾತು ನಿನ್ನಿಂದ ಪ್ರಯಾಗರಾಜರು ಸ್ಪಷ್ಟವಾಗಿ ಸಂದೇಶ ಕೊಟ್ಟರು. ಮತ್ತು ನಿಮಗೆ ಗೊತ್ತಿರಲಿ, ಉತ್ತರ ಪ್ರದೇಶ ಮತ್ತು ಬಿಹಾರದಲ್ಲಿ ಯುವಕರು ಹೆಚ್ಚು ಕಡಿಮೆ, ಅದರಲ್ಲೂ ಉತ್ತರ ಪ್ರದೇಶದಲ್ಲಿ ಹೆಚ್ಚು ಕಡಿಮೆ 5 ರಿಂದ 6 ಕೋಟಿ ಇವತ್ತಿನ ಯುವಕರಿದ್ದಾರೋ ಅಂತ ಒಂದು ಮಾತು ಬರ್ತದೆ. ಯಾಕಂದರೆ 11 ಕೋಟಿ ಜನಸಂಖ್ಯೆ ಅದ, ಅದರಲ್ಲಿ 6 ಕೋಟಿವರೆಗೆ ಹೆಚ್ಚು ಕಡಿಮೆ ಅಲ್ಲಿ ಈ ಯಂಗ್ ಜನರೇಷನ್ 14 ರಿಂದ 29 ವಯಸ್ಸಿನವರು. ಇದರಲ್ಲಿ ಎಲ್ಲರೂ ಇದ್ದಾರೆ. ಇದರಲ್ಲೇ ಮೇಲ್ಜಾತಿಯವರಿದ್ದಾರೆ, ಕೆಳಜಾತಿಯವರಿದ್ದಾರೆ, ಅದೇ ಕಾಲಕ್ಕೆ ಆದಿವಾಸಿಗಳಿದ್ದಾರೆ, ಅದೇ ಕಾಲಕ್ಕೆ OBC ಜನ ಇದ್ದಾರೆ, ಹಿಂದುಳಿದವರು ಎಲ್ಲರೂ ಕೂಡಿದ್ದಾರೆ ನಿನ್ನೆ ಈ ಫಂಕ್ಷನ್ದಲ್ಲಿ. ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಎಲ್ಲ ಜನ ಬಂದು ಕೂಡ್ಕೊಂಡು ಅವರಿಗೆಲ್ಲ ಪರಿಹಾರ ಬೇಕಾಗಿದೆ, ನಮ್ಮ ಉದ್ಯೋಗಗಳು ಬೇಕಾಗಿದ್ದಾವೆ, ಲೀಕ್ ಆಗದಂತಹ ಎಕ್ಸಾಮ್ಗಳು ನಡೀಬೇಕು ಅನ್ನೋದು ನಾವು ಬಯಸ್ತಾ ಇದ್ದಾರೆ. ಹೀಗಾಗಿ ಒಂದು ದೊಡ್ಡ ಪ್ರವಾಹ, ವಿದ್ಯಾರ್ಥಿ ಪ್ರವಾಹ ಬಂದಿದೆ ಅಂದಾಗ ಸಹಜವಾಗಿ ಮೋದಿ ಮತ್ತು ಶಾರ್ ಅವರಿಗೆ ಜೊತೆಗೆ ಮೋಹನ್ ಭಾಗವತರಿಗೆ ಇದು ಗಾಬರಿಗೊಳಿಸುವ ವಿಷಯ ಆಗಿರೋದು. ಅದಕ್ಕಾಗಿ ಇವತ್ತು ನಿಧಾನಕ್ಕೆ ನಮ್ಮ ಏನಪ್ಪ ಅಂತಂದ್ರೆ ಮೋಹನ್ ಭಾಗವತರಾಗಿರ್ಬೋದು, ಈಗಂತೂ ರೀಲ್ ಮಾಡಿ ಬಿಡ್ತಾ ಇದ್ದಾರೆ ನಮ್ಮ ಮೋದಿಯವರು. ರೀಲ್ ಮಾಡಿ ನಾವು ಜನ ಅಥವಾ ವಿದ್ಯಾರ್ಥಿಗಳ ಪರ ಇದ್ದೀವಿ, ವಿದ್ಯಾರ್ಥಿಗಳು ಹೆಚ್ಚಿನ ತೋರಿಸ್ಬೇಕು, ಪ್ರಗತಿ ತೋರಿಸಲಿ, ಹೆಲ್ತ್ ಆಗಿರೋಂಥ ಶಿಕ್ಷಣ ಕೊಡ್ಬೇಕಂತ ಮಾಡ್ತಾಯಿದ್ದೀವಿ. ಹೀಗೆ ಅಲ್ಲಲ್ಲೇ ಮಾತು ಶುರು ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳ, ಅದರಲ್ಲೂ ಯುವಕರ ಪರವಾಗಿ ಮಾತಾಡುವಂಥದ್ದು. ಇವತ್ತು ಆ ಯುವಕರು ಇವ್ರನ್ನ ಕೇಳ್ತಾ ಇದ್ದಾರೆ, ನೀವು 12 ವರ್ಷದಲ್ಲೇ ನಮಗೆ ಎಷ್ಟು ಉದ್ಯೋಗಗಳನ್ನು ಕೊಟ್ರಿ, ಏನು ಮಾಡಿದ್ರಿ, ಎಷ್ಟು ಎಕ್ಸಾಮ್ ಲೀಕ್ ಆಗೋದು ತಪ್ಪಿಸಿದ್ರಿ ಅಂತ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕೋ ಏನೋ ಒಂದಿಷ್ಟು ಲೇಟ್ ಆಯ್ತು ನಾವು ಮೋದಿ ಅವರು ಈ ವಿಷಯದಲ್ಲಿ ತಪ್ಪು ಮಾಡಿದ್ರೇನೋ ಅಂತ ಅನ್ನಿಸ್ತಾ. ಯಾಕಂದರೆ ಇವತ್ತಿನ ಈ ದೇಶದ ಯುವಕರು ಅವ್ರಿಗೆ ಉದ್ಯೋಗ ಬೇಕಾಗಿದೆ, ಉದ್ಯೋಗ ಇಲ್ಲ. ಈಗ ಅವ್ರು ಬೇಕಾಗಿದ್ದು ಉದ್ಯೋಗ, ಯಾರ ಮಾತು ಬೇಕಾಗಿಲ್ಲ. ಯಾವುದೇ ಬಂಡಲ್ ಮಾತಾಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಅವು ಯಾವ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿದ್ದು ಉದ್ಯೋಗ ಕೊಡ್ರಿ ನಮಗೆ ಅಂತ ಮಾತ್ರ ಬೇಡ್ತಾ ಇದ್ದಾರೆ. ಈ ಎಲ್ಲ ನೆಲೆಗಟ್ಟಿನಲ್ಲೇ ನಿನ್ನೆ ನಡೆದಂತಹ ಪ್ರಯಾಗರಾಜದ ಈ ಒಂದು ದೊಡ್ಡ ಫಂಕ್ಷನ್, ಈ ಒಂದು ಜಂಜಿಗಳ, ಅದು ಕೇವಲ ಯುವಕರು ಅದು ಬಂದು ಮಾತಾಡಿದವರು ನೋಡಿದಾಗ, ಅವರು ಮಾತಾಡೋದ ಶೈಲಿ ರಭಸ ನೋಡಿದಾಗ ಅವರಿದ್ದಂಥವ್ರು ಮೋದಿಯವ್ರ ಕಡೆ ಸರಿತಾರೆ ಇವರು. ಒಂದು ವೇಳೆ ಈ ಊಹಿಸಿದಂಗೆ ಈಗ ಅನೇಕ ತಜ್ಞರು, ರಾಜಕೀಯ ತಜ್ಞರು, ಅರ್ಥತಜ್ಞರು ಎಲ್ಲರೂ ಮಾತಾಡ್ತಾ ಇದ್ದಾರೆ. ನಿನ್ನೆ ನಡೆದಂಥ ಪ್ರಯಾಗರಾಜದ ಈ ಒಂದು ದೊಡ್ಡ ಫಂಕ್ಷನ್ ನಿಶ್ಚಿತವಾಗಿಯೂ ಏನಪ್ಪ ಅಂತಂದ್ರೆ ಆಡಳಿತಾರೂಢ ಪಕ್ಷ, ಅದರಲ್ಲೂ ಇನ್ನು 6 ತಿಂಗಳೆಲ್ಲ ಬಂತು ಉತ್ತರ ಪ್ರದೇಶದ ಚುನಾವಣೆ. ಇದನ್ನು ಹೇಳ್ತೀನಿ ನಿಮಗೆ, ಈ 11 ಕೋಟಿಯಲ್ಲಿ 5-6 ಕೋಟಿ ಯುವಕರಿದ್ದಾರೆ. ಅದೇ ಕಾಲಕ್ಕೆ ಬಿಹಾರದಲ್ಲಿ ಮುಗಿದದ, ಆದರೂ ಸಹಿತ ಅಲ್ಲಿಂದ ಸಹಿತ ಬಂದರೆ ಅಲ್ಲಿ 3-3.5 ಕೋಟಿ 4 ಕೋಟಿ ಜನಸಂಖ್ಯೆ ಯುವಕರಿದ್ದಾರೆ ಅಂತ ಬರ್ತಾ ಇದ್ದಾವೆ. ಈ 2 ರಾಜ್ಯಗಳ ಯುವಕರು ಏನಾದರೂ ಒಂದಾದ್ರೆ, ಕೂಡಿದ್ರೆ ಒಂದು ಹೊಸ ಬದಲಾವಣೆ ನಿಶ್ಚಿತ ಆಗ್ತೈತೆ ಅನ್ನೋದು ಈಗ ನೋಡ್ಬೋದು ಬಂದಂಥದ್ದು. ಮತ್ತು ಈ ರಾಷ್ಟ್ರದ ಹಣೆ ಬರ ಬರೆಯುವಂಥ ರಾಜ್ಯಗಳು ಏನಾದಿದ್ರೆ ಅದು ಉತ್ತರ ಪ್ರದೇಶ ಮತ್ತು ಬಿಹಾರ್. ಅದರಲ್ಲೂ ಉತ್ತರ ಪ್ರದೇಶದ ರಾಮ ಮಂದಿರದಲ್ಲಿ ನಡೆದಂಥ ಹಗಲುದರೊಡೆ, ಹಣದರೊಡೆ, ಬಂಗಾರದರೊಡೆ ಇವು ಸಹಿತ ಸಾಕಷ್ಟು ಉತ್ತರ ಪ್ರದೇಶ ಚರ್ಚೆ ಆಗೋದ್ರಿಂದಾಗೆ ಮೋದಿಯವರಿಗೆ ಈ ಚುನಾವಣೆಗೆ ಎದುರಿಸೋದು ಹೆಂಗೆ ಅನ್ನೋಂಥ ಚಿಂತೆ ಆರಂಭ ಆಗ್ಯದ ಅನ್ನುವಂಥದ್ದು ಕಂಡು ಬರ್ತದೆ. ಏನೂ ಇರಲಿ,
ಮೋದಿಯವರಿಗೆ ಇವತ್ತು ರಾಹುಲ್ ಗಾಂಧಿಯವರು ಏನಪ್ಪ ಅಂತಂದ್ರೆ ನಾವು ರೆಡಿ ಇದ್ದೀವಿ ಬನ್ರಪ್ಪ ಅನ್ನುವಂಥ ಮಟ್ಟಕ್ಕೆ ಬಂದಿದ್ದಾರೆ. ಜೊತೆಗೆ ಜಂಜಿಗಳ ಕನಸಿನ ಹೀರೋ ಆಗ್ತಾ ಇದ್ದಾರೆ. ಇದು ಒಂದು ಬೇರೆ ಡೆವಲಪ್ಮೆಂಟು. 2014ರಾಗ ಇದೇ ರೀತಿಯಾಗಿ ಮೋದಿಯವರು ಅವತ್ತು ಕಾಣಿಸ್ಕೊಂಡಿದ್ರು. ಇವತ್ತು ನಮ್ಮ ರಾಹುಲ್ ಗಾಂಧಿಯವರು ಕಾಣಿಸ್ಕೊಳ್ತಾ ಇದ್ದಾರೆ. ನೋಡೋಕೆ ಏನಾಗ್ತದೆ ಅಂತ ಹೇಳ್ತಾ ಈ ಒಂದು ಬೆಳವಣಿಗೆ ಮುಂದಿನ ದಿನಗಳಲ್ಲಿ ರಾಜಕೀಯಕ್ಕೆ ಏನಾದರೂ ಹೊಸ ವ್ಯಾಖ್ಯಾನ ಕೊಡ್ಬೋದಾ? ನಿಮ್ಗೆ ಏನು ಅನ್ನಿಸ್ತದೆ? ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ, ಜೊತೆಗೆ ಸಹಾಯ ಮಾಡೋದು ನಿಲ್ಲಿಸ್ಬೇಡ್ರಿ. ಯಾಕಂದರೆ H16 ನ್ಯೂಸ್ ಅರ್ಥಾತ್ ಇದು ಸತ್ಯದ ಕೈಗನ್ನಡಿ. ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.